ಅದು ಇಷ್ಟೊತ್ತನಕ ಬಂದಿತ್ತು. ನಾವು ಬಂದೈತೆ ಅಂತೇಳಿ ಮೆಟಲಿಂದ ಏರು ಹೋಗ್ಬೇಕಂತ ನಾವು ಅಂದ್ಕೊಂಡ್ವಿ. ನಾವು ಮುಂದೆ ಬರೋಣ ಸ್ಟಾರ್ಟ್ ಆಯ್ತಪ್ಪ. ಅದು ಸ್ಟಾರ್ಟ್ ಆಯ್ತು. ಈಗ ಇಬ್ಬರು ಕೂಡ ಹೋಗ್ತೀವಿ ನೋಡ್ರಿ. ಹೆಂಗೆ ಹೋಗ್ತೀವಿ ಮೇಲೆ ಈ ಫಸ್ಟ್ ನಡಿ. ರಾತ್ರಿ 12 ಗಂಟೆಗೆ ಆಟೋದಾಗ ಕುಂತು ಹೆಂಗೆ ಹೊಂಟೀವಿ ನೋಡ್ರಿ. ಹಲೋ ನಮಸ್ಕಾರ. ಭಾಳ ದಿವಸದ ಮ್ಯಾಗ ವ್ಲಾಗ್ ಮಾಡತ್ತೀವಿ. ಎಲ್ಲರಿಗೂ ವೆಲ್ಕಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಬೆಳಗಾವಿ ಕಪಲ್ಸ್ ಹಾಗೂ ಕಪಲ್ಸ್ ವ್ಲಾಗ್ ಎರಡೂ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಳಗೆ ಬಿದ್ದರೆ ಏನು ಮಾಡೋದು. ವಿಡಿಯೋದಾಗ ಏನು ಕೂಡ ಮಾತಾಡ್ಕೊತ ಕೆಳಗೆ ಬೀಳ್ತಿದ್ವಿ. ಇವತ್ತು ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆಗಿಬಿಡ್ತಿತ್ತು ನೋಡಿ. ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಬೆಳಗಾವಿ ರೈಲ್ವೆ ಸ್ಟೇಷನ್ ಬಂದೀವಿ ನೋಡ್ರಿ. ಮೇಡಮ್ ಇಲ್ಲಿ ಹೊಂಟಾಳ. ಮೇಡಮ್ ಎಲ್ಲಿ ಹೊಂಟ್ರಿ ಹೇಳಬೇಡ, ಸರ್ಪ್ರೈಸ್ ಆಗಿರ್ತೀವಿ ಬರ್ರಿ. ಈಗ ದಾದರ್ ಏರಿಯಾ ಆಚೆಗಡೆ ಹೋಗ್ಬೇಕು. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಹೋಗಬೇಕು. ಈಗ ನಾವು ಎಲ್ಲಿದ್ದೀವಿ ಅಂದ್ರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಆಗದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಹೋಗ್ಬೇಕು. ಹೋಗಿ ಟ್ರೈನ್ ಹತ್ಕೊಂಡು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗೋಣ. ಆ ಡೆಸ್ಟಿನೇಷನ್ ಏನಪ್ಪ ಅಂತ ಫುಲ್ ವಿಡಿಯೋ ನೋಡ್ರಿ, ಗೊತ್ತಾಗುತ್ತೆ. ಲಾಸ್ಟ್ವರೆಗೂ ನೋಡ್ರಿ. ಅವೆಲ್ಲಿ ಹೊಂಟಿವಿ ಅನ್ನೋದು ಗೊತ್ತಾಗ್ತೈತಿ. ಭಾಳ ದಿವಸದ ಕನಸಿತ್ತದ. ಫಸ್ಟ್ ಟೈಮ್ ನಾವು ಮದುವೆ ಆಗಿಂದ ಫಸ್ಟ್ ಟೈಮ್ 3 ವರ್ಷದೊಳಗೆ ಫಸ್ಟ್ ಟೈಮ್ ನಾವು ಇಬ್ಬರು ಈ ಥರ ರೈಲ್ವೆ ಒಳಗೆ ಪ್ರಯಾಣ ಮಾಡತ್ತಿದ್ದು ಫಸ್ಟ್ ಟೈಮ್. ಅದಕ್ಕಾಗಿ ಈ ವ್ಲಾಗ್ ಸ್ಪೆಷಲ್ ಆಗಿರ್ತದೆ. ಏನಿಲ್ಲ ಅಂದರೂ ಒಂದು 500 ಕಿಲೋಮೀಟ್ರ್ ಜರ್ನಿ ಇರ್ತೈತಿ. ಅರ್ಧ ಡೇ ಅರ್ಧ ನೈಟ್ ಜರ್ನಿ ಇರ್ತೈತಿ. ನೋಡೋಣ ಬರ್ರಿ ಜರ್ನಿ ಹೆಂಗಿರ್ತೈತಿ. ಈ ಥರ ಜರ್ನಿಗಳು ಯಾವತ್ತೂ ಮಾಡಿಲ್ಲ. ಏನು ಟೈರ್ಡ್ ಆಗ್ತೈತೋ, ಹೈರಾಣ ಆಗ್ತೈತೋ, ಖುಷಿ ಆಗ್ತೈತೋ. ಇಬ್ಬರೇ ಹೊಂಟೀವಿ. ಆಯ್ತು ನಾ ಹೇಳತ್ತಿದ್ದು ಮದುವೆ ಆಗಿಂದ ನಾನು ಮಾಡಿಲ್ಲೇನ. ನಾ ಭಾಳ ಸರಿ ಓಡಾಡೀನಿ ರೈಲ್ವೆದಾಗ. ಖರೆ ಈ ಥರ ಮದುವೆ ಆಗಿಂದ ಫಸ್ಟ್ ಟೈಮ್ ಹೊಂಟಿದ್ದೀವಿ. ಅದು ಅರ್ಧ ನೈಟ್ ಅರ್ಧ ಡೇ. ಹೆಂಗಿರ್ತೈತಿ ನೋಡೋಣ. ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೂಡ ಹಂಚ್ಕೋತೀವಿ. ಬರೀ ನಮ್ಮ ಜೊತೆ ಎಲ್ಲಿ ಹೊಂಟೀವಿ ಅಂತ ತೋರಿಸ್ತೀವಿ. ಫುಲ್ ವಿಡಿಯೋ ನೋಡಿರಿ. ಲೆಟ್ಸ್ ಗೋ. ಸ್ಟೇಷನ್ದಾಗ ರೀ ಆಕ್ಸಿಲೇಟರ್ ಐತಿ. ಅದು ಇಷ್ಟೊತ್ತನಕ ಬಂದಿತ್ತು. ನಾವು ಬಂದೈತೆ ಅಂತೇಳಿ ಮೆಟಲಿಂದ ಏರು ಹೋಗ್ಬೇಕಂತ ನಾವು ಅಂದ್ಕೊಂಡ್ವಿ. ನಾವು ಮುಂದೆ ಬರೋಣ ಸ್ಟಾರ್ಟ್ ಆಯ್ತಪ್ಪ. ಅದು ಸ್ಟಾರ್ಟ್ ಆಯ್ತು. ಈಗ ಇಬ್ಬರು ಕೂಡ ಹೋಗ್ತೀವಿ ನೋಡ್ರಿ. ಹೆಂಗೆ ಹೋಗ್ತೀವಿ ಮೇಲೆ ಈ ಫಸ್ಟ್ ನಡಿ. ಮೇಡಮ್ ಚಸ್ಮಾ ತೆಗಿಯಲ್ಲೇನೋ. ಹೋಗ ಜಂಪ್ ಹೋಗ. ಇಷ್ಟೇ ಸಿಂಪಲ್. ನಮಗೂ ಅಂಜಿಗೆ ಬರತೈತಿ, ನನಗೂ ಅಂಜಿಗೆ ಬರತೈತಿ. ಇದು ಹೊಂಟೈತೆ ನಮ್ಮ ಜೊತೆ. ಅಲ್ಲಿಂದ ಎಕ್ಸಲೇಟರ್ ಹೇಳೋದು ಹತ್ತಿ ವಿಡಿಯೋ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಎಲ್ಲ ಬಂದೀವಿ. ಅದಕ್ಕೆ ಅಂತ ಅನ್ಸಾತಾಳೆ. ಒಂದು 2-3 ಸರಿ ಹೋದ್ರೆ ರೂಢಿ ಆಗಿಬಿಡ್ತೈತೆ. ಅದೇನು ನೋ ಪ್ರಾಬ್ಲಮ್. ಫಸ್ಟೇ ಸರಿ ಅಂಜಿಗೆ ಬರ್ತೈತಿ. ಆಮೇಲೆ ಒಂದು 2-3 ಸರಿ ಹೋದ ತಕ್ಷಣ ಎಲ್ಲ ರೂಢಿ ಆಗಿಬಿಡ್ತೈತಿ. ಆ ಥರ ಯಾವ ಹೋಗಿಲ್ಲಲ್ಲ, ಅದಕ್ಕಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್. ಮೊನ್ನೆ ನಾನು ಒಂದು ಸರಿ ಹೋಗಿದ್ದೆ, ನನಗೇನಷ್ಟು ಭಯ ಆಗಲಿಲ್ಲ ನೋಡ್ರಿ. ಬೆಳಗಾವಿ ಆಲ್ರೆಡಿ ನಮ್ಮ ಟ್ರೈನ್ ರೆಡಿ. ನಮ್ಮ ಟ್ರೈನ್ ನಿಂತ ಬಿಡೈತಿ ನೋಡ್ರಿ. ಬೆಳಗಾವಿ ಹೈದರಾಬಾದ್. ಓಕೆ, ನಾವು ರೆಡಿ ಇದೀವಿ. ನಮ್ಮ ಟ್ರೈನು ರೆಡಿ ಐತಿ. ಬರ್ರಿ ಹೋಗೋಣ. ಇಲ್ಲಿಂದ 500 ಕಿಲೋಮೀಟರ್. ಹೆಂಗೆ ಟೈಮ್ ಪಾಸ್ ಮಾಡೋದು ತಿಳಿವಾತ. ನೋಡೋಣ ಏನೇನು ಆಕೈತೆ ಮುಂದೆ. ಇಲ್ಲೇ 500 ರೂಪಾಯಿ ಖರ್ಚು ಮಾಡಿದಳು. 500 ಅಲ್ಲ 200. ಕುಂದ ಏನೇನೋ ನೀರಿನ ಬಾಟ್ಲ ಅದು ಇಲ್ಲೇ 200 ರೂಪಾಯಿ ಖರ್ಚು ಮಾಡಿದಳು. ಇನ್ನು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಟ್ಟಿಗೆ ಎಷ್ಟು ಖರ್ಚು ಆಕೈತಿ ಗೊತ್ತಿಲ್ಲ. ನೋಡೋಣ ಬರ್ರಿ. ಲೆಟ್ಸ್ ಗೋ. ಸ್ಟಾರ್ಟ್ ಆಗೈತಿ. ಇನ್ನೊಂದು 10 ನಿಮಿಷ ಒಳಗೆ ಬಿಡ್ತೈತಿ ಗಾಡಿ. ಬರಾತಾರ ಅಟೆನ್ಷನ್. ಓಕೆ, ಹೆಂಗೆ ಅನ್ಸಾತೈತೆ ರೀ ಮೇಡಮ್? ಹಾಗೆ ತಿನ್ನೋದ್ರಾಗ ಬಿಜಿ ಅದಾಳ, ಮಾತಾಡೋದಿಲ್ಲ. ಇದು ಬಿಡು, ತಿನ್ನೋದ್ರಾಗ ಬಿಜಿ ಅದಾಳ, ಮಾತಾಡೋಂಗಿಲ್ಲ. ಹೆಂಗೆ ಅನ್ಸಾತೈತೆ ರೀ ಮೇಡಮ್ ಫಸ್ಟ್ ಟೈಮ್? ಹಾಂ, ಯಾಕೇನೋ ಅನ್ಸತ್ತಿಲ್ಲ. ಅರ್ಧ ಹೋಗ್ಲಿ ಗೊತ್ತಾಕೈತಿ. ಮಮ್ಮಿ
ಹೌದು ಮಮ್ಮಿ ಅನ್ನ ಸ್ಟಾರ್ಟ್ ಮಾಡಿ. ಓಕೆ ಸ್ಟಾರ್ಟ್ ಮಾಡಿದರು. ಲೆಟ್ಸ್ ಗೋ. ಮತ್ತು ಮುಂದೆ ಏನಾಗ್ತೈತೆ ನೋಡೋಣ ಬರ್ರಿ ಹೋಗೋಣ. ಆದರೂ ಈ ಟ್ರೈನ್ ಎಷ್ಟು ಕರೆಕ್ಟ್ ಹೊಂಟೈತೆ ಅಂದ್ರೆ 1 ಗಂಟೆಗೆ ಐತಿ, ಕರೆಕ್ಟ್ 1 ಗಂಟೆಗೆ ಬಿಡಾತೈತಿ. ಆದರೆ ಮುಟ್ಟೋದು ಮಾತ್ರ ಹೆಚ್ಚು ಕಡಿಮೆ ಆಗ್ಬೋದು ನೋಡ್ರಿ. ಸಣ್ಣ ಬಿಡಾತೈತಿ. ಸೊಕಾಸ್ ಹೊಂಟೈತಿ ನೋಡ್ರಿ. ಬಾಯ್ ಬಾಯ್ ಬೆಳಗಾವಿ. ಮತ್ತು 3ನೇ ತಾರೀಕು ಸಿಗ್ತೀವಿ. 3ನೇ ತಾರೀಕು ಬಾಯ್ ಬೆಳಗಾವಿ. ಬಾಯ್ ಬೆಳಗಾವಿ. ಓಕೆ. ಈಗ ಮಜಾ ಬರತೈತೆ. ಮುಂದೆ ಹೋಗಿಂದ ಗೊತ್ತಾಕೈತಿ ಮಜಾ ಅಂದರೆ ಏನೋ ನೋಡ್ರಿ. ಬೆಳಗಾವಿ ಸಿಟಿ ಬಿಟ್ಟು ಹೊಂಟೀವಿ. ನಮ್ಮ ಮೇಡಮ್ ಫುಲ್ ಫೀಲಿಂಗಿ. ಫಾರಿಂಗ್ ಇನ್ ಲವ್ ಅಂತಾರೆ, ರೈಸಿಂಗ್ ಇನ್ ಲವ್ ಅಂತಾರ. ವಾವ್ ಮಸ್ತ್ ಅನ್ಸಾತೈತಿ. ಸ್ವಲ್ಪ ಜನ ಇರ್ಬೇಕಲ್ಲ ಅಂದ್ರೆ ಮಸ್ತ್ ಮಜಾ ಬರ್ತೈತಿ. ಒಬ್ಬೊಬ್ರು ಹೋಗಕ್ಕೆ ಮಜಾ ಬರಲ್ಲ. ನೋಡ್ರಿ ಇಲ್ಲಿ ರೈಲ್ವೆ ಗೇಟ್ ಐತಿ. ಗೇಟ್ ಫಸ್ಟ್ ಗೇಟ್, ರೈಲ್ವೆ ಫಸ್ಟ್ ಗೇಟ. ಆಮೇಲೆ ಇಲ್ಲಿ ಸೆಕೆಂಡ್ ಗೇಟ್ ಬರ್ತೈತಿ ನೋಡ್ರಿ. ಫೋನ್ ಬಿದ್ದರೆ ಬಿಡ ಹೊಸ ತಗೊಳ್ಳೋದು. ಬಿದ್ದರೆ ಹೊಸ ತಗೊಳ್ಳೋದು. ಹೋಗೋದು ಬಿಡು, ತೊಗೋಬೇಕು ನೋಡಿ ನೀನ. ಮತ್ತು ಯಾರು ಬೆಳೆಸ್ತಾರ ಅವರೇ ತೊಗೊಳೋದು ಫೋನ್. ಸೆಕೆಂಡ್ ಗೇಟ್ ಗೇಟ್ ಒಳಗೆ ನಾವು ನಿಲ್ತಿದ್ವಿ. ಈಗ ಅದ ಗೇಟ್ ಒಳಗೆ ಪಾಸ್ ಆಗಿ ಬಂದ್ವಿ. ಮಜಾ ಅನಿಸ್ತೈತಲ್ಲ ನೋಡಕ್ಕೆ. ಓಕೆ ನೆಕ್ಸ್ಟ್ ಸಿಗುಣ್ರಿ. ಹಿಂಗೆ ಸರ್ಲ ಹಿಂಗೆ ಸರ್. ಇನ್ನು ಒಲ್ಲೆಪ್ಪ ನಾನು ಎರಡೇನವು ಎರಡು ತಿಂದ್ಬಿಟ್ಟೀನಿ. ಚಂದಾಗತ್ತೀನಿ ಹಂಗೆ ಹಾಕೋದು. ಅಷ್ಟೊಂದು ಟೇಸ್ಟ್ ಇಲ್ಲ. ಮುಂಬೈ ಟೇಸ್ಟ್. ಈಗ ಹುಬ್ಬಳ್ಳಿ ದಾಟಿ ಇದು ಯಾವುದೋ ಸ್ಟೇಷನ್ ಬಂತು, ಗದಗ ಸ್ಟೇಷನ್ ಬಂತು. ಈಗ ಗದಗ ಅದೀವಿ, ಇನ್ನೂ ಭಾಳ ದೂರ. ಈಗ ಅರ್ಧ ದಾರಿ ಬಂದೀವಿ ನಾವು, ಇನ್ನೂ ಅರ್ಧ ದಾರಿ ಹೋಗ್ಬೇಕು. ಅಲ್ಲಿ ಒಪ್ಪ ಗದಗನೂ ದಾಟಿದ್ದೀವಿ ನಾವು, ಹೌದಿಲ್ಲ? ಓಯ್ ಗದಗ ದಾಟಿದ್ದೀವಿ. ನಾವು ಮಲ್ಕೊಂಡಿದ್ವಿ, ಗದಗ ದಾಟಿದ್ದೀವಿ. ಗದಗ ದಾಟಿ ಈಗ ನೆಕ್ಸ್ಟ್ ಕೊಪ್ಪಳ ಬರೋದೈತಿ. ಕೊಪ್ಪಳ ಈಗ ಅರ್ಧ ದಾರಿ ಬಂದಿದ್ದೀವಿ. ಕರೆಕ್ಟ್ 2,200 ಕಿಲೋಮೀಟ್ರ್ ಬಂದೀವಿ. ಇನ್ನೂ 2,200 ಕಿಲೋಮೀಟ್ರ್ ಹೋಗ್ಬೇಕು. ಮಧ್ಯಾಹ್ನ 1 ಗಂಟೆಗೆ ಬಿಟ್ಟದ, ರಾತ್ರಿ 12 ಗಂಟೆ ತನಕ ಹೋಗ್ಬೇಕು. ಇದು ಹಿಂಗೆ ಆಗಬಾರ್ದು. ಅರ್ಧ ಡೇ ಅರ್ಧ ನೈಟ್ ಆಗ್ಬಾರ್ದು. ಒಂದು ಡೇರ್ ಆಗ್ಬೇಕು, ಇಲ್ಲ ಒಂದು ನೈಟರ್ ಆಗ್ಬೇಕು. ನೈಟ್ ಆದ್ರೆ ಆರಾಮ್ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಎದ್ದುಗಳೇ ಬೆಳೆಯಕ್ಕೆ ಬರ್ತಿತ್ತು. ಇದು ಎಲ್ಲ ಆಡ್ತಾರ ಐತಪ್ಪ ಕೆಲಸ. ಇರೋದ ಒಂದೇ ಟ್ರೈನ್ ಐತಪ್ಪ ಬೆಳಗಾವಿಂದ, ಅದ
ಅದಕ್ಕಾಗಿ ಪ್ರಾಬ್ಲಮ್ ಆಗೈತಿ. ದಿನೇನು ಅನಿವಾರ್ಯ ಹೋಗಲೇಬೇಕಿದೆ, ಒಂದೇ ಟ್ರೈನ್ ಐತಿ, ಬೇರೆ ಟ್ರೈನೇ ಇಲ್ಲ. ಅದಕ್ಕಾಗಿ ನೋಡೋಣ ಏನಾಗ್ತೈತೆ ಮುಂದೆ. ಜರ್ನಿ ಫಸ್ಟ್ ಹೊಸದಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಚಲೋ ಅನ್ನಿಸ್ತು, ಖುಷಿ ಅನ್ನಿಸ್ತು, ಫುಲ್ ಎಂಜಾಯ್ ಮಾಡ್ಕೊಂಡು ಹೊಂಟಿದ್ದೀವಿ. ಮುಂದೆ ಬಂದಂಗೆ ಬೇಸರ ಆಗ್ತು. ಯಾವಾಗ ಬರ್ತೈತಪ್ಪ ಸ್ಟಾಪ್ ಅನ್ನಂಗೆ ಆಗೈತಿ. ಈಗ ನೋಡೋಣ, ಇನ್ನೂ ಅರ್ಧ ಹೋಗಬೇಕು. ಹತ್ತಿಕ್ಕತ್ತು ಎಲ್ಲಿಗೆ ಬರ್ತೈತೆ ನೋಡೋಣ. ಓಕೆ, ಬರೀ ಮುಂದೆ ಸಿಗೋಣ. ಫೈನಲ್ ಆಗಿ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಬಂದು ರೀಚ್ ಆದ್ವಿ. ಈಗ ನೋಡ್ರಿ, ಇಲ್ಲಿ ಟ್ರೈನ್ ನಿಂತೈತಲ್ಲ, ಇದು ಬೆಳಗಾವಿಯಿಂದ ಹೈದರಾಬಾದ್ ಹೋಗ್ತೈತಿ. ಇದು ಇಲ್ಲಿ ನಮ್ಮ ಜಾಗಕ್ಕೆ ಇಳಿಸಿ ಇನ್ನು ಮುಂದೆ ಹೋಗ್ತೈತಿ ಈ ಟ್ರೈನ. ನಾವು ಈಗ ಇನ್ನೊಂದು ಇಲ್ಲಿಂದ ಒಂದು 12ರಿಂದ 15 ಕಿಲೋಮೀಟ್ರ್ ಐತಿ, ಅಲ್ಲಿ ಹೋಗಬೇಕು. ಬರೀ ಈಗ ಹೊರಗೆ ಹೋಗೋಣ, ರೈಲ್ವೆ ಸ್ಟೇಷನಿಂದ ಹೊರಗೆ. ಈಗ ಇಲ್ಲಿಂದ ಇಲ್ಲಿ ಮ್ಯಾಲೆ ಹೋಗಿ ಆ ಕಡೆ ಹೋಗಿ ಆಚೆ ಕಡೆ ಹೋಗ್ಬೇಕು. ಆಚೆ ಕಡೆ ಹೋಗಿ ಅಲ್ಲಿ ಆಟೋ ಇರ್ತಾವೆ. ಆಟೋದಿಂದ ನಮ್ಮ ಮೇನ್ ಡೆಸ್ಟಿನೇಷನ್ ಹೋಗ್ಬೇಕು. ಬರೀ ಲೆಟ್ಸ್ ಗೋ. ನಮ್ಮನ್ನು ಬಿಟ್ಟು ಹೋತು ನಮ್ಮ ಟ್ರೈನ. ನಮ್ಗಳು ಭೇಟಿ ಆಗಂಗಿಲ್ಲ. ನಮ್ಮ ಮೇಡಮ್ ಅಂತೂ ಫುಲ್ ಸುಸ್ತಾಗ್ಯಾರೋ ಖುಷಿ ಆಗ್ಯಾರೋ ಗೊತ್ತಿಲ್ಲ. ಖುಷಿ ಆಗಿರಿ, ಎಕ್ಸೈಟ್ಮೆಂಟ್. ನಾವು ಎಕ್ಸೈಟ್ಮೆಂಟ್ ಆಗಿದ್ದೀವಿ, ನೀವು ಎಕ್ಸೈಟ್ಮೆಂಟ್ ಆಗಿದ್ದೀರಿ. ಇಲ್ಲಿವರೆಗೂ ಯಾಕೆ ಬಂದಾರ ಇವರು ಬರೀ ಹೋಗೋಣ, ತೋರಿಸೇ ಬಿಡ್ತೀವಿ. ರೀಚ್ ಆಗಿರೋ ರೈಲ್ವೆ ಸ್ಟೇಷನ್, ಅದನ್ನು ಬಿಟ್ಟು ಆಟೋದಾಗ ಕೂತ್ಕೊಂತೀವಿ. ಟಮ್ಟಮಿದಾಗ ಹೆಣ್ಣು ಕೂತ್ಕೊಂಡು ಫುಲ್ ಮಜಾನೋ ಮಜಾ. ರಾತ್ರಿ 12 ಗಂಟೆಗೆ ಆಟೋದಾಗ ಕುಂತು ಹೆಂಗೆ ಹೊಂಟೀವಿ ನೋಡಿ. ಟಕ 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 ಟಕ. ಘರವಾಗಿ ನೋಡಿದ್ರೆ ಗೊತ್ತಾಗಿರ್ತೈತಿ ನಿಮ್ಗೆ ಎಲ್ಲಿ ಬಂದೇವು ಅಂತೇಳಿ. ಬರ್ರಿ ಒಳಗೆ ಹೋಗೋನು, ಫೈನಲ್ ರಿಸಲ್ಟ್ ತೋರಿಸೋದು. ಲೆಟ್ಸ್ ಗೋ. ಚಲೋ. ಹುಟ್ಟಿದ ಮೇಲೆ ಜೀವನದಾಗ ಯಾವತ್ತೂ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಅಂತಿದ್ರಲ್ಲ, ನೆಮ್ಮದಿ ಎಲ್ಲದ ಅಂತಿದ್ರಲ್ಲ, ಇಲ್ಲದ ನೋಡ್ರಿ ನೆಮ್ಮದಿ. ಜೀವನದಾಗ ಎಲ್ಲರಿಗೂ ಒಂದೊಂದು ಕನಸಿರುತ್ತೆ. ಅದೇ ರೀತಿ ನಮಗೂ ಒಂದು ಕನಸಿತ್ತು, ಮಂತ್ರಾಲಯಕ್ಕೆ ಹೋಗ್ಬೇಕಂತೇಳಿ. ಬರೀ ಅಂದ್ಕೊಂಡ್ರೆ ಸಾಲಂಗಿಲ್ಲ, ಆ ದೇವರ ಇಚ್ಛೆನೂ ಇರಬೇಕು. ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಂದ್ರೂ ಬರೀ ಅಂದ್ಕೊಂಡ್ರೆ ಸಾಲಂಗಿಲ್ಲ, ಪ್ರಯತ್ನದ ಜೊತೆ ದೇವ್ರ ಆಶೀರ್ವಾದನೂ ಆಗಬೇಕು, ದೇವ್ರ ಇಚ್ಛೆನೂ ಇರಬೇಕು, ನಮ್ಮನ್ನು ಕರೆಸ್ಕೋಬೇಕು ಅಂತೇಳಿ. ಅದೇ ರೀತಿ ನಮಗೂ ರಾಯರು ಇವತ್ತು ನಮ್ಗೆ ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರು. ಇವತ್ತಿನ ಈ ಜರ್ನಿ ವಿಡಿಯೋ ನೋಡಿದ್ರಲ್ಲ. ನೆಕ್ಸ್ಟ್ ವಿಡಿಯೋದಾಗ ನಾವು ಯಾವ ರೀತಿ ಹೋದ್ವಿ, ನಮ್ಮ ಎಕ್ಸ್ಪೀರಿಯೆನ್ಸು ಮತ್ತು ಯಾವ ಟ್ರೈನು, ಯಾವ ಊರಿಂದ ಯಾವ ಊರಿಗೆ ಮತ್ತು ಎಷ್ಟು ಟಿಕೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ ಬರ್ತೈತಿ ನೋಡಿರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಕಮೆಂಟ್ ತಪ್ಪದೆ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಒಳ್ಳೆಯ ವಿಡಿಯೋದ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರ.